ಹೆಲೋ ಫ್ರೆಂಡ್ಸ್, ನಾನಿವಾಗ ಎಲ್ಲಿದ್ದೀನಪ್ಪ ಅಂದ್ರೆ ತಳೆಗಾಂವ್ ದಾಬಡೆ ರೈಲ್ವೆ ಸ್ಟೇಷನ್. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಪುಣೆದಲ್ಲಿ ಬರುತ್ತೆ. ಈ ಲೋಕಲ್ ಟ್ರೈನನ್ನು ಹಿಡಿದುಕೊಂಡು ನಾನು ಎಲ್ಲಿ ಹೊಂಟಿದ್ದೀನಪ್ಪ ಅಂದ್ರೆ ಶಿವಾಜಿನಗರ್ ಹೊಂಟಿದ್ದೇನೆ. ಅಂತೂ ಇಂತೂ ನಾನು ಬಂದುಬಿಟ್ಟೆ ಶಿವಾಜಿನಗರ್ ರೈಲ್ವೆ ಸ್ಟೇಷನ್ಗೆ. ಈ ಶಿವಾಜಿನಗರ್ ರೈಲ್ವೆ ಸ್ಟೇಷನ್ ಇದು ಎಲ್ಲಿದೆ ಅಂದರೆ ಇದು ಕೂಡ ಪುಣೆದಲ್ಲಿ ಇರುವುದು. ತಳೆಗಾಂವದಿಂದ 40 ಕಿಲೋಮೀಟರ್ ದೂರ ಇದೆ. ಇದು ನೋಡ್ಬೋದು ನೀವು, ಫ್ರಂಟ್ ಸೈಡ್ ಆಫ್ ಶಿವಾಜಿನಗರ್ ರೈಲ್ವೆ ಸ್ಟೇಷನ್. ನಾನಿವಾಗ ಹೊರಟಿರೋದು ದಗಡು ಸೇಟ್ ಗಣಪತಿ ನೋಡೋದಕ್ಕೆ. ಅದಕ್ಕೆ ನಾನಿವಾಗ PMPL ಬಸ್ ಹಿಡ್ಕೊಂಡು ಹೋಗಬೇಕು. ಮುಂದೆ ಇವಾಗ ಡೋಲ್ ಬಾರಿಸ್ತಾ ಇದ್ದಾರೆ ನೋಡಿ. ಇವಾಗ ಅದನ್ನು ನಾನು ತೋರಿಸ್ತೇನೆ ನಿಮಗೆ. ಇವಾಗ ನಾನು ಬಂದೇ ಬಿಟ್ಟು ನೋಡಿ. ಇವಾಗ ದಗಡು ಸೇಟ್ ಗಣಪತಿ ಮುಂದೆ. ಇದು ದಗಡು ಸೇಟ್ ಅಲ್ಲ, ಇದು ದಗಡು ಸೇಟ್ ಗಣಪತಿ ಮುಂದೆ ಫ್ರಂಟ್ ಸೈಡ್ ಕುಣಿಸಿರುವಂಥ ಇದೊಂದು ಗಣಪತಿ. ಗಣೇಶ ಚತುರ್ಥಿಯಲ್ಲಿ ಮಾತ್ರ ಇದು ಗಣಪತಿಯನ್ನು ಕೂರಿಸಿರ್ತಾರೆ. ನೋಡಿ ಬರೋಣ, ಅದನ್ನು ಕೂಡ ನೋಡಿ ಬರ್ತೀನಿ. ಓಕೆ, ಒಳಗೀಗ ಹೋಗೋಣ. ಒಳಗೆ ಹೇಗಿದೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಇವಾಗ ಒಳಗೆ ಹೋದೆ. ಇದು ದಗಡು ಸೇಟ್ ಗಣಪತಿ ಮುಂದೆ ಕುಣಿಸಿರುವಂಥ ಗಣಪತಿದು. ಇಲ್ಲಿ ಕೂಡ ಜನ ಹೋಗ್ತಾ ಇದ್ರು. ತುಂಬ ಜನ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರು. ನಡಿ ಇವಾಗ ಹೋಗೋಣ ಶ್ರೀಮಂತ ದಗಡು ಸೇಟ್ ಗಣಪತಿನ ನೋಡೋದಕ್ಕೆ. ಹಾಗೆ ತೋರಿಸ್ತೇನೆ ನಿಮಗೆ ಯಾವ ಥರ ಇದೆ ಅಂತ. ನೋಡ್ಬೋದು ನೀವು ಇವಾಗ ಎಷ್ಟು ಜನ, ಎಷ್ಟು ಕ್ರೌಡ್ ಇದೆ ಅಂತ. ನನ್ನ ಮುಂದೆ ತುಂಬ ದೂರ ಇದೆ ಮುಂದೆ ಕ್ರೌಡ್. ಅವ್ರ ಹಿಂದೆನೂ ಕೂಡ ತುಂಬ ಜನ ಇದ್ದಾರೆ. ತೋರಿಸ್ತೇನೆ ನಿಮಗೆ. ಮುಂದೆ 1 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಮುಂದೆ. ನಾನು ಇವಾಗ ನೋಡಿ ಬಂದೇ ಬಿಟ್ಟೆ. ಇನ್ನೂ 1 ಕಿಲೋಮೀಟ್ರ್ ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೋಡಿ, ನಾನಿವಾಗ ಬಂದೇ ಬಿಟ್ಟೆ ದಗಡು ಸೇಟ್ ಹಲ್ವಾಯಿ ಮಂದಿರ್ಗೆ. ಶ್ರೀಮಂತ ದಗಡು ಸೇಟ್ ಹಲ್ವಾಯಿ. ಆ್ಯಕ್ಚುಲಿ ಇದು ಮೇನ್ ಮಂದಿರು. ಇಲ್ಲಿ ಪ್ರತಿ ದಿವಸ ಗಣಪತಿ ಇರುತ್ತೆ. ಇದನ್ನು ನೋಡೋಕ್ಕೆ ಎಲ್ಲರೂ ಸಾಕಷ್ಟು ಜನ ಬರ್ತಾರೆ. ಇಲ್ಲಿ ಆ್ಯಕ್ಚುಲಿ ಇವಾಗ ಒಳಗಡೆ ಮೂರ್ತಿ ಇಲ್ಲ. ಏಕೆಂದರೆ ಇದೇ ಮೂರ್ತಿನ ಗಣೇಶ ಚತುರ್ಥಿ ಇದೆಯಲ್ಲ, ಆದ ಕಾರಣ ಈ ಗಣಪತಿ ಮೂರ್ತಿನ ಅಲ್ಲಿ ಗಣೇಶ ಚತುರ್ಥಿಗೋಸ್ಕರ ಇದ್ರ ಪಕ್ಕದಲ್ಲಿ ಒಂದು ಮಂದಿರ ಟೈಪ್ ಮಾಡಿ ಅಲ್ಲಿ ಕೂರಿಸಿರ್ತಾರೆ. ಅದನ್ನು ಕೂಡ ನಿಮ್ಗೆ ನಾನು ಇವಾಗ ತೋರಿಸ್ತೀನಿ ಮುಂದೆ ಹೋಗ್ತಾ. ಇದು ನೋಡಿ ಹೇಗಿದೆ ಅಂತ. ಪೂರ ಇಷ್ಟೊಂದು ದೊಡ್ಡದಿದೆ. ಇವಾಗ ಇದು ತುಂಬ ರಶ್ ಇರುತ್ತೆ. ನಂಬರ್ ಹಚ್ಚಿ ಒಳಗೆ ಹೋಗ್ಬೇಕಾಗುತ್ತೆ. ಇದರ ವಿಶೇಷತೆ ಏನಪ್ಪ ಅಂದ್ರೆ, ಇವಾಗ ಇದು ಸ್ಥಾಪನೆ ಆಗಿದ್ದು 1893. ಆ್ಯಂಡ್ ಸ್ಥಾಪನೆ ಮಾಡಿದವರು ಇದನ್ನು ಶ್ರೀಮಂತ ದಗಡು ಸೇಟ್ ಅಂತ. ಅವರು ಕಲ್ಕತ್ತಾದಿಂದ ಪುಣೆಗೆ ಬಂದಿದ್ದರು. ಯಾಕೆ ಬಂದಿರಪ್ಪ ಅಂದ್ರೆ ಅವ್ರು ಬಿಸ್ನೆಸ್ ಮಾಡ್ಬೇಕಂತ ಬಂದಿದ್ರು ಇಲ್ಲಿ. ಅವಾಗ ಏನಾಯಿತು ಅಂದ್ರೆ 1893 ಒಳಗೆ ಅವಾಗ ಪ್ಲೇಗ್ ರೋಗ ಬಂದಿತ್ತಂತ. ಪ್ಲೇಗ್ ರೋಗದಿಂದ ಆ ಶ್ರೀಮಂತ ದಗಡು ಸೇಟ್ ಇದ್ದಲ್ಲ, ಅವನ ಮಗ ಪ್ಲೇಗ್ ರೋಗದಿಂದ ತಿರ್ಕೊಂಡು ಬಿಡ್ತಾನಂತ. ಅವಾಗ ಒಂದು ಸ್ವಾಮೀಜಿ ಹೇಳಿದ್ರಂತ, ಅವಾಗ ನೀವು ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳಿದ್ರು. ಅದ ಕಾರಣ ಅವ ಆ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊತ ಬಂದ. ಅದು ಇಷ್ಟೊಂದು ರೀತಿಯಾಗಿ ಇವಾಗ ಬೆಳೆದ ನಿಂತೈತಿ. ಸ್ಟಾರ್ಟ್ ಮಾಡಿದ್ದವರು ಸಾರ್ವಜನಿಕವಾಗಿ 1894. ಇದನ್ನು ಸಾರ್ವಜನಿಕ ರೂಪ ಕೊಟ್ಟವರು ಬಾಲ್ ಗಂಗಾಧರ್ ತಿಲಕ್ ಅವ್ರ ಕಡೆಯಿಂದ ಇದನ್ನು ಸ್ಥಾಪನೆ ಮಾಡೋಕೆ ಹಚ್ಚಿದ್ರಂತ. ಇವಾಗ 1894. ಇದು 1896 ಹಳೆ ಮೂರ್ತಿಯನ್ನು ತೆಗೆದು ಹೊಸ ಮೂರ್ತಿಯನ್ನು ಹಾಕಿದ್ದಾರೆ. ಈ ಹೊಸ ಮೂರ್ತಿಯನ್ನು ಕೆತ್ತಿದ್ದು ಬೇರೆ ಯಾರೂ ಅಲ್ಲ, ಅವರು ಕೂಡ ನಮ್ಮ ಕರ್ನಾಟಕದ ಕಲಾಕಾರ ಒಬ್ಬ
ಈ ಮೂರ್ತಿಯನ್ನು ಕೆತ್ತಿಕೊಟ್ಟ ಇವರಿಗೆ ಕೊಟ್ಟಿದ್ದಾರಂತ. ಅವಾಗ 1,000 ರೂಪಾಯಿ ಅಂತ ದುಡ್ಡನ್ನು ಆ ಕಲಾಕಾರನಿಗೆ ಈ ತಗಡು ಸೇಟ್ನವರ ಕೊಟ್ಟಿದ್ರಂತ. ಅಷ್ಟೊಂದು ಅವಾಗಿನಿಂದ ಇವಾಗಿನವರೆಗೂ ಕೂಡ ಇದು ಇಷ್ಟೊಂದು ಪವರ್ಫುಲ್ ಇದೆ ಅಂತ. ಅಂದರೆ ಇಲ್ಲಿ ಬಾಲಿವುಡ್ ಸ್ಟಾರ್ ಕೂಡ ಬಂದು ಈ ಗಣಪತಿನ ದರ್ಶನ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ದಿನಕ್ಕೆ 4 ಸರ್ತಿ ಆರತಿ ಆಗ್ತೈತಿ ಇಲ್ಲಿ. ಓಕೆ, ನಾವಿವಾಗ ತಗಡು ಸೇಟ್, ಶ್ರೀಮಂತ ತಗಡು ಸೇಟ್ ಗಣಪತಿ ಹಲ್ವಾಯಿ ಗಣಪತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಾತ. ನಾವೀಗ ಮೇನ್ ಬಂದಿರೋದಪ್ಪ ಅಂದ್ರೆ ಇವಾಗ ಗಣೇಶ ಚತುರ್ಥಿ ಇದ್ದ ಕಾರಣ ಇದು ಮುಂದೇನು ಕಾಣಿಸ್ತಾ ಇದೆಯಲ್ಲ ಗುಡಿ, ಇದು ಆ ಗಣಪತಿನ ಮೂರ್ತಿನ ತಂದು ಇಲ್ಲಿ ಕೂಡಿಸಿದ್ದಾರೆ. ಯಾಕಪ್ಪ ಅಂದ್ರೆ ಇವಾಗ ನೀವಾಗ ನೋಡ್ಬೋದು ಎಷ್ಟೊಂದು ಕ್ರೌಡ್ ಐತಂತ ಇಲ್ಲಿ. ಇವಾಗ ನನ್ನ ಮುಂದೆ ಎಷ್ಟು ಮಂದಿ ಇದ್ದಾರಂತ, ಹಿಂದೂ ಕೂಡ ತುಂಬ ಜನ ಇದ್ದಾರೆ. ಈಗ ಹೋಗ್ಬೇಕಂದ್ರೆ ನನಗೆ ಒಳಗೆ ಹೋಗ್ಬೇಕಂದ್ರೆ ಇಲ್ಲೊಂದು 15 ನಿಮಿಷ ಬೇಕು. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ನಾನು ಜೂಮ್ ಮಾಡ್ತೀನಿ. ಇವಾಗ ನೋಡ್ಬೋದು ಇದನ್ನ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಇನ್ನು ವಿಡಿಯೋ ಹೆಂಗಿತ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ.